ಪ್ರೇಸ್ ದ ಲಾರ್ಡ್. ಈ ದಿನದ ದೇವರ ವಾಗ್ದಾನ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು. ನನ್ನ ಪ್ರೀತಿಯ ದೇವ ಜನರೇ, ಈ ವಾಕ್ಯದಲ್ಲಿ ದೇವರು ಹೇಳ್ತಾರೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು ಎಂದು. ನಾವು ಎಷ್ಟು ಜನರನ್ನ ನೋಡಿರ್ತೀವಿ, ದೇವರನ್ನ ನಂಬುವವರಿಗಿಂತ ದೇವರನ್ನ ನಂಬಿದೀವಿ ಅಂತ ಹೇಳ್ಕೊಳ್ಳೋರೇ ಜಾಸ್ತಿ. ಹೇಳ್ಕೊಳ್ಳೋರೆಲ್ಲ ಬಿದ್ದು ಹೋಗ್ತಾರೆ, ಆದ್ರೆ ನಂಬಿಕೆಯಿಂದ ಜೀವಿಸುವವರು ಮಾತ್ರ ಕೊನೆವರೆಗೂ ದೃಢವಾಗಿ ಆತನಲ್ಲಿ ನಿಂತುಕೊಳ್ತಾರೆ. ಅಂತಹವರೇ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು. ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೀವಿ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎಂದು. ದೇವರು ನಮ್ಮನ್ನ ತಾಯಿ ಗರ್ಭದಲ್ಲಿ ಪಿಂಡವಾಗುವ ಮುಂಚೆನೆ ನಮ್ಗೆ ಕೆಲವೊಂದು ಸಂಕಲ್ಪಗಳನ್ನು ನೇಮಿಸಿದರು, ಕೆಲವೊಂದು ಜವಾಬ್ದಾರಿಗಳನ್ನ ವಹಿಸಿದರು. ಅದನ್ನು ನೆರವೇರಿಸಲೆಂದೇ ನನ್ನನ್ನ ನಿನ್ನನ್ನ ಈ ಭೂಮಿಗೆ ಕರೆದರು. ನನ್ನ ಪ್ರೀತಿಯ ದೇವ ಜನರೇ, ನಾವ್ಯಾರು ಶ್ರೀಮಂತರಂತಾಗಲಿ, ದೊಡ್ಡ ಕೆಲಸದಲ್ಲಿರೋರಂತಾಗಲಿ, ಇಲ್ಲ ನಾವು ತುಂಬಾನೇ ಒಳ್ಳೆಯವರಂತಾಗಲಿ ನಮ್ಮನ್ನ ಕರೀಲಿಲ್ಲ. ನಾವು ಈ ಭೂಮಿಗೆ ಬರಬೇಕಾಗಿರೋದು ಆತನ ಸಂಕಲ್ಪವಾಗಿತ್ತು. ಈತ ನನ್ನ ಮಗ, ಇವಳು ನನ್ನ ಮಗಳು, ಇವರು ಈ ಭೂಮಿ ಮೇಲೆ ಜನಿಸಿ ಇಂತಹ ಒಂದು ಹೆಸರಿನಿಂದ ಕರೆಯಲ್ಪಡಬೇಕು. ಆಮೇಲೆ ಕೆಲವೊಂದಿಷ್ಟು ವರ್ಷಗಳ ಕಾಲ ಸಾಮಾನ್ಯ ಮನುಷ್ಯರಂತೆ ಜೀವಿಸ್ತಾರೆ. ಆಮೇಲೆ ನನ್ನ ಮಗನಾದ ಯೇಸುವನ್ನು ಕಂಡುಕೊಳ್ತಾರೆ. ನಂತರ ಇವರು ನೀತಿವಂತರಾಗಿ ಪರಿಶುದ್ಧರಾಗಿ ಈ ಭೂಮಿ ಮೇಲೆ ಜೀವಿಸ್ತಾರೆ. ಅನೇಕ ಜನರಿಗೆ ಸುವಾರ್ತೆ ಸಾರಿ ಕತ್ತಲೆಯಲ್ಲಿ ಜೀವಿಸುವವರನ್ನ ಯೇಸುವಿನ ನಿತ್ಯದ ಬೆಳಕಿನ ಪ್ರಕಾಶದ ಕಡೆಗೆ ಅವರನ್ನು ನಡೆಸುತ್ತಾರೆ. ಜೀವ ಬಾಧ್ಯರ ಪಟ್ಟಿಯಲ್ಲಿ ಅವರ ಹೆಸರು ಬರೆಯಲ್ಪಡುವಂತೆ ಮಾಡುತ್ತಾರೆ ಎಂದು ದೇವರು ನನ್ನನ್ನು ನಿನ್ನನ್ನು ಈ ಕಾರ್ಯಗಳಿಗಾಗಿ ಈ ಭೂಮಿಗೆ ಕರೆದರು. ಆತನ ಸಂಕಲ್ಪ ನೆರವೇರಿಸಲೆಂದೇ ಪವಿತ್ರಾತ್ಮನನ್ನು ಸಹಾಯಕನಾಗಿ ನಮಗೆ ಕಳುಹಿಸಿಕೊಟ್ರು. ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೆಂದು ನಮ್ಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನೂ ಸಹ ತಾನೇ ನಮಗೋಸ್ಕರ ತಂದೆಯಾದ ದೇವರ ಹತ್ತಿರ ಬೇಡಿಕೊಳ್ಳುತ್ತಾನೆ. ಆದ್ದರಿಂದ ಮಕ್ಕಳಾದ ನಾವು ತಂದೆಯಾದ ದೇವರನ್ನ ಪ್ರೀತಿಸೋಣ, ಆತನನ್ನೇ ಆರಾಧಿಸೋಣ. ನಮ್ಮನ್ನು ನಮ್ಮ ಕುಟುಂಬಗಳಿಗೂ ಯಾವುದೇ ಕೊರತೆ ಬಾರದಂತೆ ಕಾಯಲು ದೇವರು ಶಕ್ತನಾಗಿದ್ದಾನೆ. ಯಾಕಂದ್ರೆ ನನ್ನನ್ನು ನಿನ್ನನ್ನು ಕರೆದಾತನು ನಂಬಿಗಸ್ತನು. ಆದ್ರೆ ನಾವು ಏನ್ ಅನ್ಕೊಂಡಿರ್ತೀವಿ ಗೊತ್ತಾ ಜನ್ರೆ, ನಾವು ಸಾಮಾನ್ಯ ಮನುಷ್ಯರು, ದುಡಿದು ತಿನ್ನೋರು, ಇದ್ದಂಗೆ ಇರೋರು ಅಂತ ಅಲ್ಲ. ಇಲ್ಲ ಪ್ರಿಯರೇ, ನೀವು ಯಾರಂತ ಅನ್ಕೊಂಡಿದ್ದೀರೋ ನೀವು ಅಂತವರಲ್ಲ. ಇದ್ದಂಗೆ ನೀವು ಇರೋರೇ ಅಲ್ಲ. ನೀವು ರಾಜಾದಿ ರಾಜನಾದಂತ ಪರಲೋಕದ ತಂದೆಯ ಮಕ್ಕಳು. ನೀವು ನಿಮ್ಮನ್ನ ಹೇಗ್ ನೋಡ್ತಿರೋ, ಜನ ನಿಮ್ಮನ್ನ ಹೇಗ್ ನೋಡ್ತಾರೋ ಅಂತ ಯೋಚನೆ ಮಾಡ್ಬೇಡಿ. ದೇವರ ದೃಷ್ಟಿಯಲ್ಲಿ ನೀನು ಯೋಗ್ಯನೂ ಮಾನ್ಯನೂ ಆಗಿದೀಯ. ಅದಕ್ಕಾಗಿ ಆತನ ಸಂಕಲ್ಪಗಳಿಗೆ ದೇವರು ಈ ಭೂಮಿ ಮೇಲೆ ನನ್ನನ್ನು ನಿನ್ನನ್ನು ಆರಿಸಿಕೊಂಡಿದ್ದು, ಆತನಲ್ಲಿರುವ ಪವಿತ್ರಾತ್ಮನು ನನಗೆ ನಿನಗೆ ವರವಾಗಿ ಕೊಟ್ಟಿದ್ದು. ಆದ್ದರಿಂದ ದೇವರನ್ನು ನಂಬಿ ಜೀವಿಸೋಣ. ನಮ್ಮ ಚಿಂತಾಭಾರವನ್ನು ಆತನ ಮೇಲೆ ಹಾಕಿ ಆತನ ಮಾರ್ಗದಲ್ಲಿ ನಡೆಯೋಣ. ದೇವರ ಚಿತ್ತಾನುಸಾರ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಜಯದ ಜೀವಿತವನ್ನು ಹೊಂದಿಕೊಳ್ಳೋಣ. ಅಮೇನ್, ಅಮೇನ್. ನನ್ನ ಜೊತೆಗಾರ ನೀನೇನಯ್ಯ, ನನ್ನ ಜಯ ಧ್ವಜವು ನೀನೇನಯ್ಯ, ನನ್ನ ಜೊತೆಗಾರ ನೀನೇನಯ್ಯ. ಜಯವೇ ಜಯವೇ ನೀನಿರಲು ನನಗೆ ಜಯವೇ.